ನಾವಿನ್ನೂ ಮಧ್ಯ ಸೇತುವೆಗೆ ಮಧ್ಯ ಅಷ್ಟು ಬಂದಿದ್ದೀವ, ಇನ್ನೂ ಅಷ್ಟು ದೂರ ಇದೆ ಹೋಗ್ಲಿಕ್ಕೆ. ಎಷ್ಟು ದೊಡ್ಡ ಸೇತುವೆ ನೋಡಿ. ಹಲೋ ಫ್ರೆಂಡ್, ಇದು ನಾನು, ಇದು ನಮ್ಮ ಆಫೀಸ್ನವರು. ಕನ್ನಡ ಬರಲ್ಲ? ಕನ್ನಡ ಬರುತ್ತಾ? ಎಲ್ಲರೂ ಹಿಂದಿನೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ಹೌದಾ? ಎಷ್ಟು ಟೈಮ್ ಆಯ್ತು ನೀವು ಇಲ್ಲಿ ಇರ್ತಾ? समझ में नहीं आ रहा ना हिंदी सर थोड़ा थोड़ा ना आते नहीं है. ಈ ಅವ್ರಿಗೆ ಕನ್ನಡ ಬರಲ್ಲ, ಅವರಿಗೆ ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಏನಾಯ್ತು ಮೇಡಮ್? ಏನು ಹಿಂದಿ कहाँ से आए आप? झारखंड से आए. ಎಷ್ಟು ಟೈಮ್ ಆಯ್ತು? कितने दिन हुआ गए? ऊपर ಕೆಲಸ. सब 3 लोग झारखंड से, बंगाली. हो गया 1.5 साल. ಇನ್ನು ಎಷ್ಟು ಟೈಮ್ ಇರ್ತೀರಿ ಕೇಳಿ? ಇನ್ನು ಎಷ್ಟು ಟೈಮ್ ಇರ್ತೀರಿ? और 1.5 महीने लगेगा. ಇನ್ನು 1.5 ತಿಂಗಳು ಆಗ್ಬೋದು ಮೇಡಮ್. ಹೌದಾ? ನೋಡಿ, ಇವರು ಅನುವಾದಕರು, ಅವಿನಾಶ್ ಅಂತ ಅನುವಾದಕರು ಇವರು. ನೋಡಿ, ಅವ್ರಿಗೆ ನಾವೇ ಕನ್ನಡ ಕಲಿಸಿದ್, ನಾವೇ ಅವರಿಗೆ ಕನ್ನಡನೇ ಬರ್ತಿರ್ಲಿಲ್ಲ. ಇವರಿಗೂ ನಾವು ಕಲಿಸ್ತೀವಿ ಕನ್ನಡನ. ಬನ್ನಿ ಹೋಗೋಣ ಮೇಡಮ್, ಎಲ್ಲ ಹೋಗಿದ್ದಾರೆ. ಹಾಯ್ ಫ್ರೆಂಡ್ಸ್, ನಾವು ಸಿಗಂದೂರು ಚೌಡೇಶ್ವರ ದೇವಸ್ಥಾನದಿಂದ ದೇವಿ ದರ್ಶನ ಮಾಡಿಕೊಂಡು ಈಗ ಹೊಸ ಬ್ರಿಡ್ಜಲ್ಲಿ ಬರ್ತಾ ಇದ್ದೀವಿ. ನೆಕ್ಸ್ಟ್ ಜೋಗ ಫಾಲ್ಸ್ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಬ್ರು ಬಂದಿದ್ದಾರೆ, ಪ್ರವಾಸಿಗರು ಇವರು. ಸಿಗಂದೂರಿಗೆ ಹೋಗಿ ಬಂದಿದ್ದಾರಂತೆ, ಸೇತುವೆ ನೋಡಕ್ಕೆ ಬಂದಿದ್ದಾರಂತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಶೆಟ್ರು. ಹೌದಾ? ಎಲ್ಲಿಂದ ಬಂದಿದ್ದು ಸರ್ ತಾವು? ತೀರ್ಥಹಳ್ಳಿಯಿಂದ ಬಂದಿದ್ದೀರಾ? ಇದು ಸೇತುವೆ ನೋಡಕ್ಕೋಸ್ಕರನೇ ಬಂದಿದ್ದೀರಾ? ಇಲ್ಲ, ನಾವು ಒಂದೊಂದು ಕಿರು ಪ್ರವಾಸ ಅಂತ ಇತ್ತು ನಮ್ಮ ಆಫೀಸ್ ವತಿಯಿಂದ. ಹಾಗಾಗಿ ನಾವು ಸಿಗಂದೂರು ಬ್ರಿಡ್ಜ್, ಸಿಗಂದೂರು ಟೆಂಪಲ್, ಆಮೇಲೆ ಜೋಗ್ ಫಾಲ್ಸ್ ಅವೆಲ್ಲ ನೋಡ್ಕೊಂಡು ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗೋದು. ಹೌದಾ ಸರ್? ಈಗ ಸಿಗಂದೂರಿಗೆ ಹೋಗಿ ಬಂದ್ರಾ ನೀವೀಗ? ಹೌದು. ಹೇಗನ್ನಿಸ್ತು ಸರ್ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿ? ದೇವಸ್ಥಾನ ಅದು ಮೊದಲಿಂದನೂ ಕಾರಣಿಕವಾದಂಥ ಸ್ಥಳ ಅದು. ಹಾಗೆ ನಮ್ಗೆ ನೋಡ್ಲಿಕ್ಕೆ ಸಹ ತುಂಬಾ ವಿಸಿಟಿಂಗ್ ಪ್ಲೇಸ್ ಅದು. ಚೆನ್ನಾಗಿದೆ. ಖುಷಿ ಆಯ್ತಾ ಅಲ್ಲಿ ಹೋಗಿ ನಿಮಗೆ? ಮಜಾ ಆಯ್ತು. ಹೌದಾ? ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆಯಲ್ಲಿ ಹೋದ್ರಿಂದ ನಮ್ಗೊಂದು ಅವಸ್ಮರಣೀಯ ನೆನಪಿರ್ತಾವೆ ಹಾಗೆ. ಸರ್, ಈಗ ಈ ಸೇತುವೆ ಮೇಲೆ ನೀವು ಇದೇ ಸರಿ ಫಸ್ಟ್ ಬಂದಿದ್ದ ಅಥವಾ ಹಿಂದೆಲ್ಲರೂ ಬಂದಿದ್ರಾ? ಹಿಂದೆ ನಾವು ಫ್ಯಾಮಿಲಿ ಜೊತೆಲಿ ಬಂದಿದ್ವಿ. ಅವಾಗ ಲಾಂಚ್ ಇತ್ತಾ ಅಥವಾ ಸೇತುವೆನೇ ಇತ್ತಾ? ಇಲ್ಲ, ಒಂದು 15 days ಬ್ಯಾಕ್. ಹೌದಾ? 3 ತಿಂಗಳ ಮುಂಚೆ ಮತ್ತೆ ನಾವು ಲಾಂಚಲ್ಲಿ ಬಂದಿದ್ವಿ. ಅದು ಆವಾಗಲೂ ಸಹ ಬಂದಿದ್ವಿ. ಸರ್, ಹೇಗೆ LIC ಫ್ಯಾಮಿಲಿ ಜೊತೆ ಬರ್ತಿದ್ವಿ. ಹೌದಾ? ಹೇಗನ್ನಿಸ್ತು ಸರ್ ಈಗ ನಿಮಗೆ ಈ ಸೇತುವೆ ಮೇಲೆ ಬಂದಿದ್ದು? ಖುಷಿ ಆಯ್ತಾ? ಸೇತುವೆ ಮೇಲೆ ಬಂದಿದ್ದು ನೋಡ್ಲಿಕ್ಕೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಲಾಂಚಲ್ಲಿ ಸಿಗಂತ ಮಜಾ ನಮಗೆ ಸೇತುವೆ ಮೇಲೆ ಸಿಗ್ತಾ ಇಲ್ಲ. ಜರ್ನಿ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಸೇತುವೆ ಮೇಲೆ, ನಡ್ಕೊಂಡು ಹೋಗ್ಬೇಕು. ಮತ್ತೆ ನಮ್ಗೆ ಅಷ್ಟೆಲ್ಲ ಒಂದು ಮಜಾ ಸಿಗಲ್ಲ. ಆಮೇಲೆ ಆಸ್ ಇಟ್ ಇಸ್ ತರ ಕಾಣತ್ ಬಿಟ್ರೆ ನಾವು ದೂರದಲ್ಲಿ ನೋಡ್ಲಿಕ್ಕೆ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಜರ್ನಿಗಂತೂ ನಮಗೆ ಲಾಂಚ್. ಸರ್, ಈಗ ಒಂದು ಪ್ರಶ್ನೆ ಅಂದರೆ, ಈಗ ಲಾಂಚಲ್ಲೂ ಹೋಗಿದ್ದೀರಿ, ನೀವು ಸೇತುವೆ ಮೇಲೆ ಹೋಗ್ತಾ ಇದ್ದೀರಿ. ನೋಡಿ, ಇಲ್ಲಿ ಕೆಲಸ ನಡೀತಾ ಇದೆ, ಇನ್ನೂ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಸರ್, ನೀವು ಪ್ರವಾಸಿಗರಾಗಿ ನಿಮಗೆ ಲಾಂಚ್ ಇರಬೇಕಿತ್ತು ಅನ್ಸತ್ತಾ, ಬೇಕು ಅನ್ಸತ್ತಾ, ಅಥವಾ ಈ ಸೇತುವೆನೇ ಇರಲಿ ಅನ್ಸತ್ತಾ? ನಮಗೆ
ಲಾಂಚು ಇದ್ರೆ ಒಳ್ಳೇದಿತ್ತು, ಹಾ ಜೊತೆಲಿ ಸೇತುವೆ ಆಗಿದ್ದು ಇನ್ನೂ ಒಳ್ಳೇದಾಯ್ತು. ಒಳ್ಳೇದಾಯ್ತಾ? ಎರಡೂ ಅನುಕೂಲನೂ ಇರಬೇಕಿತ್ತು ಅಂತ ನಂಗೆ ಅನ್ಸುತ್ತೆ. ಈಗ ಲಾಂಚು ಬೇಕಿತ್ತು ಅಂತ ನಿಮ್ಮ ಅಭಿಪ್ರಾಯ? ಲಾಂಚ್ ಬೇಕಿತ್ತು. ಹಾ ಹಾ ಸರ್. ಅರ್ಜೆಂಟ್ ಪ್ರವಾಸಕ್ಕೆಲ್ಲ ಸೇತುವೆ ಓಕೆ, ಹಾ ವೆಲ್ ಅಂಡ್ ಗುಡ್. ಹಾ ನಮ್ಗೆ ಒಂಥರ ಖುಷಿ ತಗೊಂಡು ಹೋಗ್ಬೇಕು ಅನ್ನಂಗಿದ್ರೆ ಹ್ಮ್. ಲಾಂಚಲ್ಲಿ ಹೋದ್ರೆ ಅದ್ರ ಮಜಾನೇ ಬೇರೆ. ಹೌದಾ? ಅದೇ ಲಾಂಚ್ ಆಗತ್ತೆ ಮತ್ತೆ ಇಡ್ತಾರೆ ಅನ್ನೋ ಸುದ್ದಿ ಇದೆ. ನಾವು ಸಹ ಕಾದು ನೋಡೋಣ, ಬರ್ಬೋದೇನಾ? ಮತ್ತಿನಾರು ಹೋಗ್ಬೇಕು